ಈಗಾಗಲೇ ಪೂರ್ವ ಮುಂಗಾರು ಮಳೆ ಮೇ ತಿಂಗಳಲ್ಲಿ ವಾಡಿಕೆಗಿಂತ ಜಾಸ್ತಿ ಆಗಿದೆ. ಕೆಲವು ಕಡೆ 40%, ಕೆಲವು ಕಡೆ 50%, ಕೆಲವು ಕಡೆ 60%, ಈಗೆಲ್ಲ ವಾಡಿಕೆ ಮಳೆಗಿಂತ ಜಾಸ್ತಿ ಆಗಿದೆ. ಕೆಲವು ಜಿಲ್ಲೆಗಳಲ್ಲಿ ಬಿತ್ತನೆ ಚಟುವಟಿಕೆ ಪ್ರಾರಂಭ ಆಗಿದೆ. ಆಮೇಲೆ ಹವಾಮಾನ ಮುನ್ಸೂಚನೆ ಪ್ರಕಾರ ಈ ವರ್ಷ ವಾಡಿಕೆ ಮಳೆಗಿಂತ ಜಾಸ್ತಿ ಬರುತ್ತದೆ ಅಂತಕ್ಕಂಥ ಸೂಚನೆಯನ್ನ ಹವಾಮಾನ ಇಲಾಖೆಯವರು ಕೊಟ್ಟಿದ್ದಾರೆ. ಅದರಿಂದ ಕೆಲವು ಕಡೆಗಳಲ್ಲಿ ಜಾಸ್ತಿ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಪ್ರವಾಹ ಒಂದು ವೇಳೆ ಬಂದರೆ ಅದಕ್ಕೆ ಜಿಲ್ಲಾ ಆಡಳಿತದವರು ಆ ಪ್ರವಾಹವನ್ನು ಎದುರಿಸಲಿಕ್ಕೆ ಸನ್ನದ್ಧರಾಗಿರಬೇಕು, ಎಲ್ಲ ಅಗತ್ಯ ಕ್ರಮಗಳನ್ನು ತಗೊಳ್ಳಬೇಕು. ಪ್ರವಾಹ ಬರೋದಕ್ಕಿಂತ ಮುಂಚಿತವಾಗಿ ಉಳಿತದಾಗಲಿ, ಕೆರೆ ಕುಂಟೆಗಳಿಗೆ ನೀರು ಬರಿಸಲಿಕ್ಕೆ ಅಡಚಣೆಗಳಿದ್ರೆ ಅಡಚಣೆಗಳನ್ನು ರಿಮೂವ್ ಮಾಡತಕ್ಕಂಥದ್ದಾಗಲಿ, ನದಿಗಳಲ್ಲಿ ಅಡಚಣೆಗಳಿದ್ರೆ ಅದನ್ನ ರಿಮೂವ್ ಮಾಡತಕ್ಕಂಥದ್ದಾಗಲಿ, ಜನರ ಜೀವನಕ್ಕೆ ತೊಂದರೆ ಆಗದ ನಿಟ್ಟಿನಲ್ಲಿ, ಮತ್ತೆ ಹಿಂದೆ ಪ್ರವಾಹ ಬಂದಾಗ ಯಾವ ಊರುಗಳಲ್ಲಿ ಯಾವ ಪ್ರದೇಶಗಳಲ್ಲಿ ಪ್ರವಾಹದಿಂದ ತೊಂದರೆಯಾಗಿತ್ತು ಆ ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಬೇಕು. ಜೊತೆಗೆ ಬರ ಪರಿಹಾರ ನಾವು ನಮ್ಮ ಸರ್ಕಾರದ ವತಿಯಿಂದಲೇ 2,000 ರೂಪಾಯಿವರೆಗೆ ಪರಿಹಾರವನ್ನು ಕೊಟ್ಟಿದ್ದು. ಅದು 33 ಲಕ್ಷದ ಸುಮಾರು 34 ಲಕ್ಷ ರೈತರಿಗೆ ಕೊಟ್ಟಿದ್ದು. ಈಗ NDRF ಹಣ ಬಂದ ಮೇಲೆ 3,454 ರೂಪಾಯಿ ಬಂದ ಮೇಲೆ ಅದನ್ನು ಕೂಡ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಅದು ಇನ್ನೂ ಕೆಲವು ಸಮಸ್ಯೆಗಳಿದೆ, ಅದನ್ನು ಪರಿಹಾರ ಮಾಡಬೇಕು. ವೆರಿಫಿಕೇಶನ್ಗಳಿದ್ರೆ ವೆರಿಫಿಕೇಶನ್ ಕೂಡ ಮಾಡಿ ಮುಗಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇವೆ.